ಸಾಮ್ರಾಟ್ ಮಹಾರಾಜ ಅನೇಕ ರಾಜ್ಯಗಳನ್ನು ಗೆದ್ದು ಸಾಮಂತರಾಜರನ್ನು ಇಟ್ಕೊಂಡು ದರಬಾರು ಮಾಡ್ತಕ್ಕಂಥವನು. 64 ವಿದ್ಯೆಗಳ ಪಾರಂಗತ ಪಂಡಿತರು. ಇದರ ಜೊತೆ ಈತನಿಗೆ ಕಾಳಿಕಾದೇವಿ ವರಪ್ರಸಾದ, ಬೇತಾಳನ ವರಪ್ರಸಾದ ಅವನಿಗೆ ಉಂಟು. ಇಂತಹ ರಾಜ ವಿಕ್ರಮನು ಕಲಿಯುಗದಲ್ಲಿ ಬಹಳ ರಾಮರಾಜ್ಯದಲ್ಲಿ ಯಾವ ರೀತಿಯಲ್ಲಿ ರಾಮರು ರಾಜ್ಯ ಮಾಡಿದ್ರು ಆ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಈತನು ಪ್ರತಿ ದಿವಸ ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಪಂಡಿತೋತ್ತಮರೊಡನೆ ತಾನು ಸಭಾಸ್ಥಾನವನ್ನು ತೆಗೆದಾಗ ಅವರನ್ನು ಅಲ್ಲಿ ಕುಳ್ಳಿರಿಸಿ ಒಂದೊಂದು ವಿಚಾರವನ್ನು ತಿಳ್ಕೊತಾ ಇದ್ದವು. ಅವರ ದೇಶಗಳ ರಾಜರ ವಿಚಾರ, ಇತರ ದೇವತೆಗಳ ವಿಚಾರ, ಈ ರೀತಿಯಾಗಿ ಸಂಯುಕ್ತವಾಗಿ ಪ್ರತಿ ದಿವಸನೂ ತಿಳ್ಕೊತಾ ಇದ್ದು. ಇವತ್ತಿನ ದಿವಸ ರಾಜಭವನ ತೆಗೆದಿದೆ. ಎಲ್ಲ ರಾಜಪಂಡಿತರು ಅವರವ್ರ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅದೇ ಅಸೆಂಬ್ಲಿನಲ್ಲಿ ಕೂತ್ಕೊಂಡಾಗ ಯಾವಾಗಲೂ ಆ ಥರ ಒಂದು ಸಂಸ್ಕೃತಿ. ಪಂಡಿತೋತ್ತಮರು ಅವರು ಕೂತ್ಕೊಂಡಿದ್ದಾರೆ, ಮಂತ್ರಿಯವರ ಕಡೆ, ಗುರುಗಳು ಒಂದು ಕಡೆ ಎಲ್ಲ ಕೂತ್ಕೊಂಡು ಆಗ ಒಂದೊಂದು ವಿಚಾರವನ್ನು ಚರ್ಚೆ ಮಾಡಿ ತಿಳ್ಕೊತಕ್ಕಂಥ ಸಂಸ್ಕೃತಿ. ಇವತ್ತು ರಾಜಭವನ ಓಪನ್ ಆದಾಗ ಸಿಂಹಾಸನದಲ್ಲಿ ಕುಂತಿದ್ದಾನೆ ವಿಕ್ರಮರಾಜರು. ಎಲ್ಲಿಲ್ಲದ ಉಲ್ಲಾಸ ಆತನ ಮುಖ್ಯದೆ. ಬಹಳ ಏನೋ ಒಂಥರ ಉಲ್ಲಾಸ ಆತನ ಮನಸ್ಸಕ್ಕ. ಅಲ್ಲಿ ಕುಂತಿರ್ತಕ್ಕಂಥ ಪಂಡಿತೋತ್ತಮರು ಅವರವ್ರ ತರಗಳಲ್ಲಿ ಸ್ಥಾನದಲ್ಲಿ ಕುಂತಿದ್ದಾರೆ. ಅವರು ಯಾವತ್ತೂ ಮೌನವಾಗಿರ್ತಿದ್ರು. ಇವತ್ತಿನ ದಿವಸ ಏನಾಗಿದೆ, ಕಳಕಳಿಯಿಂದ ಒಬ್ಬೊಬ್ಬರ ಕಷ್ಟಗಳನ್ನು ಒಬ್ಬರು ವಿಚಾರಣೆ ಮಾಡ್ಕೊತಾ ಇದ್ದಾರೆ. ಇಂತಹ ಉಲ್ಲಾಸ ಆ ಶನಿದೇವರ ಮಹಿಮೆಯಿಂದ ಉದ್ಭವಿಸಿದೆ. ಆಗ ಆತನು ನೇರವಾಗಿ ಒಬ್ಬ ಬಡ ಬ್ರಾಹ್ಮಣ ಕಟ್ಕೆ ಮಾರಂಥವನು ನೇರವಾಗಿ ಆಸ್ಥಾನ ನುಗ್ಗಿ ಬಂದ್ಬಿಟ್ಟ. ಬಂದು, ಸ್ವಾಮಿ ವಿಕ್ರಮರಾಜ, ನಾನೊಬ್ಬ ಬಡ ಬ್ರಾಹ್ಮಣ, ನಾನು ಕಟ್ಕೆ ಮಾರಿ ಜೀವನ ಮಾಡ್ತಕ್ಕಂಥವನು, ಅರ್ಕಲ್ ಬಟ್ಟೆ ಹಾಕೊಂಡಿದ್ದಾನೆ, ಅರ್ಕಲ್ ಬಟ್ಟೆ. ಆಗ ನನಗೇನಾದರೂ ಸಹಾಯ ಮಾಡಿ ಸ್ವಾಮಿ ಅಂತ ಕೇಳ್ಕೊತಾ ಇದ್ದಾನೆ. ವಿಕ್ರಮರಾಜ ನೋಡ್ದ, ಏನಯ್ಯ, ನನ್ನ ರಾಜ್ಯದಲ್ಲಿ ಅರ್ಕಲ್ ಬಟ್ಟೆ ಹಾಕೊಂಡಿರೋಂಥ ಜನ ಇವನ್ನೇ ನಾನು ನೋಡಿರೋದು. ಆದರೆ ಒಂದು ಜಾತಿಯಲ್ಲಿ ಬ್ರಾಹ್ಮಣ ವಿದ್ಯೆಯನ್ನು ಮಾರಿ ಜೀವನ ಮಾಡ್ತಕ್ಕಂಥವ್ರು, ಅಂಥವನು ಕಟ್ಟಿಗೆ ಮಾರಿ ಜೀವನ ಮಾಡ್ತಾ ಇದ್ದಾನೆ, ಏನೋ ಇದರಲ್ಲಿ ದೋಷ ಇದೆ ಅಂತ ಅಲ್ಲಿ ಕೂತಿರ್ತಕ್ಕಂಥ ಶಾಂತಶೀಲ ಗುರುಗಳನ್ನು ಕೇಳ್ತಾರೆ. ನೋಡ್ರಿ ಇವರ ಜಾತಕನ, ಯಾಕೆ ಈ ರೀತಿ ಆಯಿತು, ಇವ್ರ ಗ್ರಹ ಏನಿದು ಇರಬಹುದು ಅಂತ ಕೇಳಿದಾಗ ಅವನು ಜಾತಕವನ್ನು ನೋಡಿ